Hello my dear students, myself Vidyashri. I am Business Studies lecturer in Alpha Pre-University College, Krishnarajanagar. This is my fourth video class for the second year students regarding chapter is staffing. In the previous video, you learnt what is the meaning of internal sources of recruitment and what are the types of the internal sources of recruitment and what are the merits and what are the demerits of the internal sources of recruitment. So recruitment mainly classified into two categories. One is the internal sources of recruitment, another one is external sources of recruitment. In the previous class you learnt ಇಂಟರ್ನಲ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್. ಏನು ಇಂಟರ್ನಲ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್ ಅಂತ ಹೇಳಿದ್ರೆ, ಇಂಟರ್ನಲ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್ ಮೀನ್ಸ್ when business looks to fill the vacancies from within the existing workforce. ಸೊ ಇವಾಗ ಸಂಸ್ಥೆಯಲ್ಲಿ ಆಲ್ರೆಡಿ ಕೆಲಸ ಮಾಡುತ್ತಿರುವಂತಹ ವ್ಯಕ್ತಿಗಳನ್ನೇ ಮತ್ತೆ ಕೆಲಸಕ್ಕೆ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳೋದು. ಯಾವುದರ ಮುಖಾಂತರ? ಅವರಿಗೆ ಪ್ರಮೋಷನ್ ನೀಡುವುದರ ಮುಖಾಂತರ ಆಗಿರ್ಬೋದು, ಅಥವಾ ಅವರನ್ನು ಟ್ರಾನ್ಸ್ಫರ್ ಮಾಡುವುದರ ಮುಖಾಂತರ ಕೂಡ ಏನು ಮಾಡ್ಬೋದು, ಆ ವ್ಯಕ್ತಿಗಳನ್ನ ಆಯ್ಕೆ ಮಾಡುವಂಥದ್ದು. ಸೊ ವಾಟ್ ಆರ್ ದಿ ಟೈಪ್ಸ್ ಆಫ್ ದ ಇಂಟರ್ನಲ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್? ಒನ್ ಈಸ್ ದ ಪ್ರಮೋಷನ್, ಅನದರ್ ಒನ್ ಈಸ್ ಟ್ರಾನ್ಸ್ಫರ್. ಟ್ರಾನ್ಸ್ಫರ್ ಅಂದರೆ ಏನು? ದ ಟ್ರಾನ್ಸ್ಫರ್ ಮೀನ್ಸ್ ದ ಎಂಪ್ಲಾಯೀಸ್, ಇಟ್ ಈಸ್ ಈ ಹಾರಿಜಾಂಟಲ್ ಶಿಫ್ಟಿಂಗ್ ಆಫ್ ದ ಎಂಪ್ಲಾಯೀಸ್. ಸೇಮ್ ಲೆವೆಲಲ್ಲಿ ಕೆಲಸವನ್ನು ನಿರ್ವಹಿಸುವಂಥದ್ದು. ದ ಎಂಪ್ಲಾಯೀಸ್ ಆರ್ ಶಿಫ್ಟಿಂಗ್ ಫ್ರಮ್ ಒನ್ ಜಾಬ್ಸ್ ಟು ಅನದರ್ ಜಾಬ್ಸ್, ಒನ್ ಡಿಪಾರ್ಟ್ಮೆಂಟ್ ಟು ಅನದರ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಒನ್ shift to another shift without any substantive changes such as status, responsibilities and higher pay. ಪೇ ಕೂಡ ಏನಾಗಿರುತ್ತೆ, ಇಲ್ಲಿ ಸೇಮ್ ಇರುತ್ತೆ. ಜಸ್ಟ್ ಕೆಲಸ ವರ್ಗಾವಣೆ ಆಗುತ್ತೆ ಹೊರತು ಒಂದು ಕೆಲಸದಿಂದ ಮತ್ತೊಂದು ಕೆಲಸಕ್ಕೆ ಅಥವಾ ಒಂದು ಶಿಫ್ಟಿಂದ ಇನ್ನೊಂದು ಶಿಫ್ಟಿಗೆ ಆಗಿರ್ಬೋದು, ಅಥವಾ ಒಂದು ಡಿಪಾರ್ಟ್ಮೆಂಟಿಂದ ಇನ್ನೊಂದು ಡಿಪಾರ್ಟ್ಮೆಂಟ್ಗೆ ಯಾವುದೇ ರೀತಿಯ ಚೇಂಜಸ್ ಇಲ್ಲದೆ. ಸೊ ಸೇಮ್ ಸ್ಟೇಟಸ್ ಇರುತ್ತೆ, ಸೇಮ್ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ, ಮತ್ತು ಸೇಮ್ ಸ್ಯಾಲ್ರಿ ಅನ್ನೋದು ಕೂಡ ಇರುತ್ತೆ. ನೆಕ್ಸ್ಟು ಪ್ರಮೋಷನ್ ಅಂದರೆ ಏನು? ಪ್ರಮೋಷನ್ ಈಸ್ ಎ ವರ್ಟಿಕಲ್ ಶಿಫ್ಟಿಂಗ್ ಆಫ್ ಆನ್ ಎಂಪ್ಲಾಯೀಸ್ ಫ್ರಮ್ ಲೋವರ್ ಪೊಸಿಷನ್ಸ್ ಟು ಹೈಯರ್ ಪೊಸಿಷನ್. ಸೊ ಇಯರ್ ಸಬ್ಸ್ಟ್ಯಾಂಟಿವ್ ಚೇಂಜಸ್ ಅನ್ನೋದು ಆಗುವಂಥದ್ದು. ಸೊ ಅವ್ರ ಸ್ಟೇಟಸ್ ಇನ್ಕ್ರೀಸ್ ಆಗುತ್ತೆ, ರೆಸ್ಪಾನ್ಸಿಬಿಲಿಟಿ ಇನ್ಕ್ರೀಸ್ ಆಗುತ್ತೆ, ಮತ್ತು ಪೇ ಕೂಡ ಏನಾಗುತ್ತೆ, ಇನ್ಕ್ರೀಸ್ ಆಗುವಂಥದ್ದು. ಸೊ ಟ್ರಾನ್ಸ್ಫರ್ ಈಸ್ ದ ಹಾರಿಜಾಂಟಲ್ ಶಿಫ್ಟಿಂಗ್ ಆದರೆ ಪ್ರಮೋಷನ್ ಈಸ್ ದ ವರ್ಟಿಕಲ್ ಶಿಫ್ಟಿಂಗ್ ಫ್ರಮ್ ಲೋವರ್ ಪೊಸಿಷನ್ಸ್ ಟು ಹೈಯರ್ ಪೊಸಿಷನ್. ಇನ್ ದಿಸ್ ಕ್ಲಾಸ್ I am going to explain external sources of recruitment. So I am already told you what is the meaning of external sources of recruitment. What is the meaning of external sources of recruitment? It means hiring people from outside the organization. Hiring ಅಂದರೆ ಏನು? ಸೆಲೆಕ್ಷನ್ ಮಾಡುವಂಥದ್ದು. ಸೊ external sources of recruitment means hiring people from ಔಟ್ಸೈಡ್ ದ ಆರ್ಗ್ಯಾನೈಜೇಷನ್. ಇಂಟರ್ನಲ್ ಸೋರ್ಸಸ್ಸು ವಿತಿನ್ ದ ಆರ್ಗ್ಯಾನೈಜೇಷನ್ಸ್ ಆದರೆ, ಎಕ್ಸ್ಟರ್ನಲ್ ಸೋರ್ಸಸ್ಸು ಔಟ್ಸೈಡ್ ಆಫ್ ದ ಆರ್ಗ್ಯಾನೈಜೇಷನ್ಸ್. ಒಂದು ವ್ಯವಹಾರ ಸಂಸ್ಥೆಗೆ ಬೇಕಾಗಿರುವಂತಹ ಉದ್ಯೋಗಿಗಳನ್ನು ಸಂಸ್ಥೆಯ ಹೊರಭಾಗದಿಂದ ರಿಕ್ರೂಟ್ಮೆಂಟ್ ಮಾಡಿಕೊಂಡ್ರೆ ಇದನ್ನು ನಾವು ಎಕ್ಸ್ಟರ್ನಲ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್ ಅಂತೇಳಿ ಕರಿತೀವಿ. ಸೊ ಇಟ್ ಮೀನ್ಸ್ ಹೈರಿಂಗ್ ಪೀಪಲ್ ಫ್ರಮ್ ಔಟ್ಸೈಡ್ ಆಫ್ ದ ಆರ್ಗ್ಯಾನೈಜೇಷನ್. ಇಟ್ ಪ್ರೊವೈಡ್ಸ್ ವೈಡ್ ಚಾಯ್ಸ್ ಆ್ಯಂಡ್ ಬ್ರಿಂಗ್ ನ್ಯೂ ಬ್ಲಡ್ಸ್ ಇನ್ ದ ಆರ್ಗ್ಯಾನೈಜೇಷನ್. ವೈಡ್ ಚಾಯ್ಸ್ ಅಂತ ಹೇಳಿದ್ರೆ ಏನು? ವಿಶಾಲ ಆಯ್ಕೆ ಇರುವಂಥದ್ದು. ಒಂದು ಸಂಸ್ಥೆಯಲ್ಲಿ ಇವಾಗ ಉದ್ಯೋಗ ಖಾಲಿ ಇದೆ ಅಂತ ಹೇಳಿದ್ರೆ ಮೋರ್ ದ್ಯಾನ್ ಪೀಪಲ್ಗಳೇನು ಮಾಡ್ತಾರೆ, ಅಪ್ಲೈಯನ್ನು ಮಾಡ್ತಾರೆ. ಸೊ ಅವರಲ್ಲಿ ಯಾರಿಗೆ ಒಳ್ಳೆ ಸ್ಕಿಲ್ಸ್ ಇದೆ, ನಾಲೆಡ್ಜ್ ಇದೆ, ಎಕ್ಸ್ಪೀರಿಯನ್ಸ್ ಇದೆ, ಕ್ವಾಲಿಫಿಕೇಷನ್ಸ್ ಇದೆ, ಅಂತಹ ವ್ಯಕ್ತಿಗಳನ್ನು ಹಲವಾರು ಮಂದಿಯಲ್ಲಿ ತಮಗೆ ಬೇಕಾಗಿರುವಂತಹ ಸಂಖ್ಯೆಯಲ್ಲಿ ಏನು ಮಾಡ್ಬೋದು, ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬಹುದು. So it provides wide choice to the organization to choose the employees and it brings new bloods in the organization. ಏನು ನ್ಯೂ ಬ್ಲಡ್ಸ್ ಅಂತ ಹೇಳಿದ್ರೆ? ನ್ಯೂ ಬ್ಲಡ್ಸ್ ಅಂತ ಹೇಳಿದ್ರೆ ಹೊಸ ಇನೋವೇಷನ್ಸ್ ಇರುವಂತಹ ವ್ಯಕ್ತಿಗಳಾಗಿರ್ಬೋದು, ಹೊಸ ಸ್ಕಿಲ್ಸು, ನಾಲೆಡ್ಜು, ಎಕ್ಸ್ಪೀರಿಯನ್ಸು, ಕ್ವಾಲಿಫಿಕೇಷನ್ಸ್ ಇರುವಂಥ ವ್ಯಕ್ತಿಗಳನ್ನು ಸಂಸ್ಥೆಗೆ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳೋದು ಅಂತ ಹೇಳಿ. ಸೊ ಓವರ್ ಆಲ್ ಎಕ್ಸ್ಟರ್ನಲ್ ಸೋರ್ಸಸ್ ಆಫ್ recruitment means hiring people from outside of the organization and it provides wide choice and brings new bloods in the organization. Next, types of external sources of recruitment. So this is
ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ ಫಾರ್ ದ 5 ಮಾರ್ಕ್ಸ್. ಯಾವುದಾದ್ರೂ ಕೇಳ್ಬೋದು, ಈ 10 ಮಾತ್ರ ಕೇಳಲ್ಲ. ಇಂಟರ್ನಲ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್ಗಳು ಕೂಡ ಇದೆ, 2 ಇದೆ, ಒಂದು ಟ್ರಾನ್ಸ್ಫರ್ ಅಂತ ಇದೆ, ಒಂದು ಪ್ರಮೋಷನ್ ಅಂತ ಇದೆ, ಅದನ್ನು ಕೂಡ ಬರೀಬೋದು. ಸೊ ಟೋಟಲ್ ಓವರಾಲ್ ಕ್ವಶನ್ಸ್ ಏನಿರುತ್ತೆ ಅಂತ ಹೇಳಿದ್ರೆ, ಸ್ಟೇಟ್ ಎನಿ 10 ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್ ಅಂತೇಳಿ ಕೇಳಿರ್ತಾರೆ. ಸೊ ಈ 10 ಜೊತೆಗೆ ನೀವು ಅದನ್ನು ಬೇಕಾದರೂ 2 ಬರಿಬೋದು, ಅಥವಾ ಈ 10ನೇ ಕೂಡ ನೀವು ಬರೆಯುವಂಥದ್ದು. ಸೊ ಟೈಪ್ಸ್ ಆಫ್ ಎಕ್ಸ್ಟರ್ನಲ್ ಸೋರ್ಸಸ್. ದ external sources mainly classified into 10 categories, such as direct recruitment, casual callers, advertisement, employment exchange, placement agencies and management consultants, campus recruitment, recommendation of employees, labor contractors, advertising on television. Last one, web publishing. So these are some important types of the external recruitment. Let me now one by one. First one is direct recruitment. ಏನು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂತ ಹೇಳಿದ್ರೆ ನೇರವಾಗಿ ಆಯ್ಕೆಯನ್ನು ಮಾಡುವಂಥದ್ದು. ಸೊ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಈಸ್ inexpensive method. It is one of the inexpensive method because here no middleman used, and there is no used any advertisement on televisions, then medias. So these are all not used in the direct recruitment. So direct recruitment is an inexpensive method because it does not require any middleman, and it does not used any media such as televisions, print media or electronic media. These are all not used in the direct recruitment. It is one of the inexpensive method. Direct recruitment used to vacancies for unskilled, semi-skilled and skilled laborers. So direct recruitment, it is used for vacant for unskilled laborers, semi-skilled laborers and skilled laborers. ಸೊ ಈ ರೀತಿ ಸ್ಕಿಲ್ಡ್ಗಳನ್ನು ಹೊಂದಿರುವಂತಹ ಎಂಪ್ಲಾಯೀಸ್ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ನಾವು ಡೈರೆಕ್ಟ್ ರಿಕ್ರೂಟ್ಮೆಂಟ್ಗಳನ್ನು ಯೂಸ್ ಮಾಡುವಂಥದ್ದು. ಸೊ ಅನ್ಸ್ಕಿಲ್ಡ್ ಲೇಬರ್ಸ್ ಅಂದರೆ ಯಾರ್ಯಾರು ಬರ್ತಾರೆ? ಸೊ ಅನ್ಸ್ಕಿಲ್ಡ್ ಲೇಬರ್ಸ್ ಅಂತ ಹೇಳಿದ್ರೆ ಕ್ಲೀನರ್ಸ್ ಆಗಿರ್ಬೋದು, ಸ್ವೀಪರ್ಸ್ ಆಗಿರ್ಬೋದು, ಸೊ ಅದೇ ರೀತಿ ಕ್ಲರ್ಕ್ಸ್ಗಳಾಗಿರ್ಬೋದು. ಸೊ ದಿಸ್ ಆರ್ ಆಲ್ ಕಮ್ಸ್ ಅಂಡರ್ ದ ಅನ್ಸ್ಕಿಲ್ಡ್ ಲೇಬರ್ಸ್. ದಿಸ್ ಪೀಪಲ್ ಹ್ಯಾವ್ limited skills, knowledge, experience and qualifications. Minimum amount paid to the ಅನ್ಸ್ಕಿಲ್ಡ್ ಲೇಬರ್ಸ್. ಅನ್ಸ್ಕಿಲ್ಡ್ ಲೇಬರ್ಸ್ ಯಾರ್ಯಾರು ಬರ್ತಾರೆ ಅಂತ ಹೇಳಿದ್ರೆ, ಒಂದು ಸಂಸ್ಥೆಯಲ್ಲಿ ಸ್ವೀಪರ್ಸ್ ಆಗಿರ್ಬೋದು, ಕ್ಲೀನರ್ಸ್ ಆಗಿರ್ಬೋದು, ಅಥವಾ ಕ್ಲರ್ಕ್ಸ್ಗಳಾಗಿರ್ಬೋದು. ಸೊ ದಿಸ್ ಆರ್ ಆಲ್ ಕಮ್ಸ್ ಅಂಡರ್ ದ ಅನ್ಸ್ಕಿಲ್ಡ್ ಲೇಬರ್ಸ್. ಸೊ ದೇ ಪೀಪಲ್ ಹ್ಯಾವ್ ಲಿಮಿಟೆಡ್ ಸ್ಕಿಲ್ಸ್, ನಾಲೆಜ್, ಎಬಿಲಿಟಿ ಆ್ಯಂಡ್ ಕ್ವಾಲಿಫಿಕೇಷನ್ಸ್. ಅದೇ ರೀತಿ ಅವ್ರಿಗೆ ಸ್ಯಾಲ್ರಿ ಕೂಡ ಏನಾಗುತ್ತೆ, ಕಡಿಮೆ ಪೇ ಆಗುವಂಥದ್ದು. ನೆಕ್ಸ್ಟ್ ಸೆಮಿ ಸ್ಕಿಲ್ಡ್ ಲೇಬರ್ಸ್. ಸೆಮಿ ಸ್ಕಿಲ್ಡ್ ಲೇಬರ್ಸಲ್ಲಿ ಯಾರ್ಯಾರು ಬರ್ತಾರೆ? ಸೆಮಿ ಸ್ಕಿಲ್ಡ್ ಲೇಬರ್ಸ್ ಅಂತ ಹೇಳಿದ್ರೆ ವೆಹಿಕಲ್ ಡ್ರೈವರ್ಗಳಾಗಿರ್ಬೋದು, ಸೇಲ್ಸ್ ಪರ್ಸನ್ಸ್ಗಳಾಗಿರ್ಬೋದು, ಅಥವಾ ರೆಸ್ಟೋರೆಂಟ್ ವೇಟರ್ಸ್ಗಳಾಗಿರ್ಬೋದು. ಸೊ ರೆಸ್ಟೋರೆಂಟ್ ಸರ್ವಿಸ್ ಯಾರು ಪ್ರೊವೈಡ್ ಮಾಡ್ತಾರೆ ಅವರಾಗಿರ್ಬೋದು. ಸೊ ದಿಸ್ ಆರ್ ಆಲ್ ಪೀಪಲ್ ಕಮ್ಸ್ ಅಂಡರ್ ದ ಸೆಮಿ ಲೇಬರ್ಸ್. ಯಾರ್ಯಾರು ಬರ್ತಾರೆ? ಆಲ್ ವೆಹಿಕಲ್ ಡ್ರೈವರ್ಸ್ಗಳಾಗಿರ್ಬೋದು, ಸೇಲ್ಸ್ ಪೀಪಲ್ಸ್ಗಳಾಗಿರ್ಬೋದು, ಅಥವಾ ವೇಟರ್ಸ್ಗಳಾಗಿರ್ಬೋದು. ಸೊ ದಿಸ್ ಆರ್ ಆಲ್ ಕಮ್ಸ್ ಅಂಡರ್ ದ ಸೆಮಿ ಸ್ಕಿಲ್ಡ್ ಲೇಬರ್. ಸೊ ಇವರಿಗೆ ಈ ವ್ಯಕ್ತಿಗಳಿಗಿಂತ ಸ್ವಲ್ಪ ಮಟ್ಟಿಗೆ ಸ್ಕಿಲ್ಸು, ನಾಲೆಡ್ಜು, ಕ್ವಾಲಿಫಿಕೇಷನ್ಸ್ ಅನ್ನೋದು ಇರುತ್ತೆ. ಇವ್ರಿಗೂ ಕೂಡ ಎಕನಾಮಿಕ್ ವ್ಯಾಲ್ಯೂ ಆಫ್ ಅಮೌಂಟ್ ಏನಾಗುತ್ತೆ, ಪೇ ಆಗುವಂಥದ್ದು. ನೆಕ್ಸ್ಟ್ ಸ್ಕಿಲ್ಡ್ ಲೇಬರ್ಸ್. ಸ್ಕಿಲ್ಡ್ ಲೇಬರ್ಸ್ ಅಂದರೆ ಯಾರು ಸ್ಪೆಷಲ್ ಸ್ಕಿಲ್ಸು, ನಾಲೆಡ್ಜು, ಎಕ್ಸ್ಪೀರಿಯನ್ಸು ಆ್ಯಂಡ್ ಕ್ವಾಲಿಫಿಕೇಷನ್ಸ್ನ ಹೊಂದಿರ್ತಾರೋ ಅಂತಹ ವ್ಯಕ್ತಿಗಳನ್ನು ನಾವು ಸ್ಕಿಲ್ಡ್ ಲೇಬರ್ಸ್ ಅಂತೇಳಿ ಕರೆಯುವಂಥದ್ದು. ಸೊ ಹಾಗಾದರೆ what are the examples of the skilled laborers such as ಎಲೆಕ್ಟ್ರಿಷಿಯನ್ಸ್ ಆಗಿರ್ಬೋದು, ಪ್ಲಂಬರ್ಸ್ ಆಗಿರ್ಬೋದು, ಅಥವಾ ಕಂಪ್ಯೂಟರ್ ಆಪರೇಟರ್ಸ್ಗಳಾಗಿರ್ಬೋದು, ಅಥವಾ doctors, engineers. So these are all comes under the skilled laborers. They people have more skills, knowledge, qualification and experience. So ಇವರಿಗೆಲ್ಲ ಕಂಪೇರ್ ಮಾಡಿಕೊಂಡ್ರೆ
ಸ್ಕಿಲ್ಡ್ ಲೇಬರ್ಸ್ಗೆ ಜಾಸ್ತಿ ಸ್ಯಾಲ್ರಿ ಅನ್ನೋದು ಪೇ ಆಗುವಂಥದ್ದು. ಸೊ ಇವರಿಗೆ ಲಿಮಿಟೆಡ್ ಇರುತ್ತೆ, ತುಂಬ ಕಡಿಮೆ ಇರುತ್ತೆ. ಇವ್ರಿಗೆ ಕಂಪೇರ್ ಮಾಡಿಕೊಂಡ್ರೆ ಇವ್ರಿಗೆ ಸ್ವಲ್ಪ ಜಾಸ್ತಿ ಇರುತ್ತೆ ಸ್ಯಾಲ್ರಿ, ಇವ್ರಿಗೆ ಕಂಪೇರ್ ಮಾಡಿಕೊಂಡ್ರೆ ಇವ್ರಿಗೆ ಏನಿರುತ್ತೆ, ದೇ ಪೀಪಲ್ ಆರ್ ರಿಸೀವ್ ಮೋರ್ ಅಮೌಂಟ್ ಕಂಪೇರ್ ಟು ದ ಅದರ್ ಲೇಬರ್ಸ್. So direct recruitment, it is used for selection of or vacancies for semi-skilled laborers, unskilled laborers, semi-skilled laborers and skilled laborers. So ಇಲ್ಲಿ ಯಾವ ರೀತಿ ರಿಕ್ರೂಟ್ಮೆಂಟ್ ಆಗುತ್ತೆ ಅಂತ ಹೇಳಿದ್ರೆ, ಈ notice is placed in the notice board of the business enterprises. The notice board specify what are the jobs available in the organization. So ಒಂದು ಸಂಸ್ಥೆಯಲ್ಲಿ ಇರುವಂತಹ ಸೂಚಕ ಫಲಕದ ಮೇಲೆ, ಸೂಚಕ ಫಲಕ ಅಂತ ಹೇಳಿದ್ರೆ ನೋಟಿಸ್ ಬೋರ್ಡ್. ಸೊ ಆ ನೋಟಿಸ್ ಬೋರ್ಡಲ್ಲಿ ಇಂತಹ ವ್ಯಕ್ತಿಗಳು ಕೆಲಸಕ್ಕೆ ಬೇಕಾಗಿದ್ದಾರೆ ಅಂತೇಳಿ ಏನು ಮಾಡಿರ್ತಾರೆ, ನೋಟಿಸನ್ನು ಮಾಡಿರ್ತಾರೆ. ಸೊ ಆ ನೋಟಿಸನ್ನು ನೋಡಿ ಏನು ಮಾಡೋದು, ವ್ಯಕ್ತಿಗಳು ಕೆಲಸಕ್ಕೆ ಅಪ್ಲೈಯನ್ನು ಮಾಡುವಂಥದ್ದು. ಈ ನೋಟಿಸ್ ಬೋರ್ಡ್ a notice is placed in the notice board. The enterprises specify what are the vacancies in the organization. So ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಆ ವ್ಯಕ್ತಿಗಳು ಏನು ಮಾಡ್ತಾರೆ, ಸಂಸ್ಥೆಗೆ ಅಪ್ಲಿಕೇಶನ್ಸ್ನ ಅಪ್ಲೈ ಮಾಡುವಂಥದ್ದು. ಸೊ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂತ ಹೇಳಿದ್ರೆ it is inexpensive method, because here there is no used any middleman and there is no used any media such as televisions, radio, print media, electronic media. These are all not used in the direct recruitment. So it is the inexpensive method. So it is used for vacancies for unskilled laborers, semi-skilled laborers and skilled laborers. So a notice is placed on the notice board in the organizations. The notice is specified what are the jobs available in the organizations. Then what is the meaning of direct recruitment? So direct recruitment is here the applications are applied after the preliminary test and interview. Suitable candidates will be selected. So ಕೆಲವೊಂದು ಸಂದರ್ಶನದ ಮುಖಾಂತರ ಆಗಿರ್ಬೋದು ಅಥವಾ ಕೆಲವೊಂದು ಟೆಸ್ಟ್ಗಳ ಮುಖಾಂತರ ಆಗಿರ್ಬೋದು, ಪ್ರಿಲಿಮಿನರಿ ಟೆಸ್ಟ್ಗಳು, ಪ್ರಾಥಮಿಕ ಟೆಸ್ಟ್ಗಳ ಮೂಲಕ ಏನಾಗುತ್ತೆ ಇಲ್ಲಿ ರಿಕ್ರೂಟ್ಮೆಂಟ್ ಆಗುವಂಥದ್ದು. ಸೊ ಯಾರು ಟೆಸ್ಟ್ ಮತ್ತು ಇಂಟರ್ವ್ಯೂನಲ್ಲಿ ಪಾಸ್ ಆಗ್ತಾರೋ ಆ ವ್ಯಕ್ತಿಗಳು ಏನಾಗ್ತಾರೆ, ರಿಕ್ರೂಟ್ಮೆಂಟ್ ಆಗುವಂಥದ್ದು. ಸೊ ಇಟ್ ಈಸ್ ಒನ್ ಆಫ್ ದ ಸೋರ್ಸಸ್ ಆಫ್ ಎಕ್ಸ್ಟರ್ನಲ್ ಸೋರ್ಸಸ್ ಇನ್ ವಿಚ್ applicants are invited after preliminary test and interview. Suitable candidates will be selected. Second one, casual callers. ಏನು ಕ್ಯಾಶುವಲ್ ಕಾಲರ್ಸ್ ಅಂತ ಹೇಳಿದ್ರೆ, ಸೊ ಕ್ಯಾಶುವಲ್ ಕಾಲರ್ಸ್ ಮೀನ್ ಎ ಕ್ಯಾಂಡಿಡೇಟ್ after finishing the graduations or master degree and such other courses, the candidate voluntarily apply for the jobs in the organization without any uses of middleman or any other media. ಸೊ ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ತನ್ನ ಗ್ರ್ಯಾಜುಯೇಷನ್ಸ್ನ ಮುಗಿದ ನಂತರ ಸ್ವಇಚ್ಛೆಯಿಂದ ಸಂಸ್ಥೆಗೆ ಕೆಲಸವನ್ನು ಕೋರಿ ಅಪ್ಲಿಕೇಶನ್ಸ್ನ ಅಪ್ಲೈ ಮಾಡುವಂಥದ್ದು. ಸೊ ಕ್ಯಾಶುವಲ್ ಕಾಲರ್ಸ್ ಅದು ಪ್ರಸಿದ್ಧ ಕಂಪನಿಗಳಿಗೆ ಕೆಲಸಕ್ಕಾಗಿ ಅಪ್ಲೈ ಮಾಡುವಂಥದ್ದು. ಸೊ ಈ ಕ್ಯಾಂಡಿಡೇಟ್ ಆಫ್ಟರ್ ಫಿನಿಶಿಂಗ್ ದ ಮಾಸ್ಟರ್ ಡಿಗ್ರೀಸ್, ಸಮ್ ಗ್ರ್ಯಾಜುಯೇಷನ್ಸ್ ಆ್ಯಂಡ್ ಅದರ್ ಕೋರ್ಸಸ್, ದೇ ಪೀಪಲ್ voluntarily going to apply for the jobs without any helps of the other persons ಆಗಿರ್ಬೋದು, other any medias, to the reputed companies. So it means most of the qualified and profiling aspirants for send applications to the reputed companies. So it is also known as ಅನ್ಸಾಲಿಸಿಟೇಟೆಡ್ ಅಪ್ಲಿಕೇಶನ್ಸ್ ಅಂತಲೂ ಕೂಡ ಕರೆಯುವಂಥದ್ದು. ಸೊ ಕ್ಯಾಶುವಲ್ ಕಾಲರ್ಸ್ ಈಸ್ ಆಲ್ಸೋ ನೌನ್ ಆ್ಯಸ್ ಅನ್ಸಾಲಿಸಿಟೇಟೆಡ್ ಅಪ್ಲಿಕೇಶನ್. ಸೊ ಒಬ್ಬ ವ್ಯಕ್ತಿ ತನ್ನ ವಿದ್ಯಾಭ್ಯಾಸ ಮುಗಿದ ನಂತರ ಯಾರಿಂದನೂ ಸಹಾಯವನ್ನು ಪಡೆಯದೆ ಸ್ವಇಚ್ಛೆಯಿಂದ ಕೆಲಸಕ್ಕೆ ಅಪ್ಲೈಯನ್ನು ಮಾಡುವಂಥದ್ದು. ಎ ಕ್ಯಾಂಡಿಡೇಟ್ ಆಫ್ಟರ್ ಫಿನಿಶಿಂಗ್
their graduations or some master degrees. So they people, they only apply for the jobs to the organizations without any uses of media, or there is no used middle man. Next, ಅಡ್ವರ್ಟೈಸ್ಮೆಂಟ್. ಏನು ಅಡ್ವರ್ಟೈಸ್ಮೆಂಟ್ ಅಂತ ಹೇಳಿದ್ರೆ ಜಾಹೀರಾತು ಅಂತೇಳಿ ಕರೆಯುವಂಥದ್ದು. ಸೊ ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಎಫೆಕ್ಟಿವ್ sources of recruitment. It is one of the most effective sources of recruitment to find out the potential employees outside of the organization using in different medias. ಸೊ ಅಡ್ವರ್ಟೈಸ್ಮೆಂಟ್ ಅಂತ ಹೇಳಿದ್ರೆ ಎಲ್ಲ ರೀತಿಯ ಸಾಮರ್ಥ್ಯಗಳನ್ನು ಹೊಂದಿರುವಂತಹ ಅಭ್ಯರ್ಥಿಗಳನ್ನು ಸಂಸ್ಥೆಯ ಹೊರಭಾಗದಿಂದ ಹಲವಾರು ಮಾಧ್ಯಮಗಳನ್ನು ಅಥವಾ ಹಲವಾರು ಜಾಹೀರಾತುಗಳ ಮುಖಾಂತರ ವ್ಯಕ್ತಿಗಳಿಗೆ ಕೆಲಸದ ಮಾಹಿತಿಯನ್ನು ನೀಡೋದಕ್ಕೆ ಅಡ್ವರ್ಟೈಸ್ಮೆಂಟ್ ಅಂತೇಳಿ ಕರಿತೀವಿ. ಸೊ ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಎಫೆಕ್ಟಿವ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್ ಟು ಫೈಂಡ್ ಔಟ್ ದ ಪೊಟೆನ್ಷಿಯಲ್ employees from outside of the organizations by using different media such as newspaper or journals. Most of the senior positions ಆಗಿರ್ಬೋದು as well as commerce as filled by this method. Most of the seniors of the organization, senior positions ಆಗಿರ್ಬೋದು ಅಥವಾ ಕಾಮರ್ಸ್ ವಾಣಿಜ್ಯಕ್ಕೆ ರಿಲೇಟೆಡ್ ಆದ ಹಾಗೆ ಸೆಲೆಕ್ಟೆಡ್ ಆಗುವುದು ಈ ಮಾಧ್ಯಮ, ಈ ಜಾಹೀರಾತುಗಳ ಮೂಲಕನೇ. ಸೊ ಇದೇನು ಹೇಳುತ್ತೆ ಅಂತ ಹೇಳಿದ್ರೆ ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಎಫೆಕ್ಟಿವ್ ಮೆಥಡ್ಸ್ ಆಫ್ ದ ರಿಕ್ರೂಟ್ಮೆಂಟ್ ಸೋರ್ಸಸ್ ಟು find out potential employees from outside of the organizations by using different media such as newspaper and journals. So most of the senior positions as well as commerce by filled by using of this method. Next, employment exchange. So employment exchange, it is run by the government. Employment exchange, it is run by the government, regarded as a good sources for recruitment of unskilled and skilled laborers. ಸೊ ಇದು ಯಾರಿಂದ ನಡೀತಾ ಇರುತ್ತೆ ಅಂತ ಹೇಳಿದ್ರೆ ಸರ್ಕಾರದಿಂದ ನಡೆಯಲ್ಪಡುವಂತಹ ಒಂದು ಎಕ್ಸ್ಟರ್ನಲ್ ಸೋರ್ಸಸ್. ಸೊ ಈ ಸೋರ್ಸಸ್ ಅಂಥ ವ್ಯಕ್ತಿಗಳನ್ನು ಆಯ್ಕೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿದ್ರೆ ಅನ್ಸ್ಕಿಲ್ಡ್ ಮತ್ತು ಸ್ಕಿಲ್ಡ್ ಆಪರೇಟಿವ್ ಜಾಬ್ಸ್ಗೆ ರಿಲೇಟೆಡ್ ಆದಾಗೆ ವ್ಯಕ್ತಿಗಳು ಏನಾಗ್ತಾರೆ ರೆಕ್ರೂಟ್ಮೆಂಟ್ ಆಗುವಂಥದ್ದು. ಸೊ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಇಟ್ ಈಸ್ ರನ್ಡ್ ಬೈ ದ ಗವರ್ನಮೆಂಟ್ ಟು ರಿಕ್ರೂಟ್ಮೆಂಟ್ unskilled and skilled operative jobs. It is a link between a job seekers and job providers. So job seekers ಅಂದರೆ ಯಾರು, ಜಾಬ್ ಪ್ರೊವೈಡರ್ಸ್ ಅಂದರೆ ಯಾರು? ಸೊ ಜಾಬ್ ಸೀಕರ್ಸ್ ಅಂತ ಹೇಳಿದ್ರೆ ಒನ್ ಹೂ ಲುಕ್ ಫಾರ್ ದ ಜಾಬ್ಸ್, ಯಾರು ಕೆಲಸವನ್ನು ಹುಡುಕ್ತಾ ಇರ್ತಾರೋ ಅವ್ರನ್ನ ನಾವು ಜಾಬ್ ಸೀಕರ್ಸ್ ಅಂತೇಳಿ ಕರಿತೀವಿ. ಸೊ ಜಾಬ್ ಪ್ರೊವೈಡರ್ ಅಂತ ಹೇಳಿದ್ರೆ ಯಾರು ಉದ್ಯೋಗಾವಕಾಶಗಳನ್ನು ನೀಡ್ತಾ ಇದ್ದಾರೋ ಅಂಥ ವ್ಯಕ್ತಿಗಳನ್ನು ನಾವು ಜಾಬ್ ಸೀಕರ್ಸ್ ಅಂತೇಳಿ ಕರೆಯುವಂಥದ್ದು. ಸೊ ಇಟ್ ಈಸ್ ಎ ಲಿಂಕ್ ಬಿಟ್ವೀನ್ ಎ ಜಾಬ್ ಸೀಕರ್ಸ್ ಆ್ಯಂಡ್ ಜಾಬ್ ಪ್ರೊವೈಡರ್ಸ್. ಸೊ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಈಸ್ ರನ್ ಬೈ ದ ಗವರ್ನಮೆಂಟ್ ಟು ರಿಕ್ರೂಟ್ಮೆಂಟ್ ಆಫ್ ದ unskilled and skilled operative jobs. So it is a link between job seekers and job providers. So job seekers ಅಂತ ಹೇಳಿದ್ರೆ ಒನ್ ಹೂ ಲುಕ್ ಫಾರ್ ದ ಜಾಬ್, ಯಾರು ಕೆಲಸವನ್ನು ಹುಡುಕ್ತಾ ಇರ್ತಾರೋ ಅಂಥ ವ್ಯಕ್ತಿಗಳನ್ನು ಜಾಬ್ ಸೀಕರ್ಸ್ ಅಂತೇಳಿ ಕರಿತೀವಿ. ಜಾಬ್ ಪ್ರೊವೈಡರ್ ಅಂತ ಹೇಳಿದ್ರೆ ಯಾರು ಉದ್ಯೋಗಾವಕಾಶಗಳನ್ನ ಕೊಡ್ತಾ ಇದ್ರು ಅವ್ರನ್ನ ನಾವು ಜಾಬ್ ಪ್ರೊವೈಡರ್ ಅಂತೇಳಿ ಕರೆಯುವಂಥದ್ದು. ಸೊ ಇಟ್ ಈಸ್ ಎ ಲಿಂಕ್ ಬಿಟ್ವೀನ್ ಜಾಬ್ ಸೀಕರ್ಸ್ ಆ್ಯಂಡ್ job providers. It is run by the government for recruitment of unskilled laborers and skilled operative jobs. Next, placement agencies and management consultants. So placement agencies and management consultants. So placement agencies collect biodata from large number of candidates. Placement agencies is collect biodata from the large number of candidates, and the placement agencies recommended suitable jobs for their skills, knowledge, abilities and experience and qualifications of the
candidates. So placement agencies charged for their services. So it is most suitable for the technical jobs, professional jobs, and private agencies and professional bodies appear to be doing substantive work. So overall placement agencies ಅಂತ ಹೇಳಿದ್ರೆ ಇದು ಒಂದು ಏಜೆನ್ಸೀಸ್ ಥರ ಕೆಲಸವನ್ನು ನಿರ್ವಹಿಸುವಂಥದ್ದು. ಸೊ ಈ ಸಂಸ್ಥೆ ಇದೇನು ಮಾಡುತ್ತೆ, ತುಂಬ ಹಲವಾರು ಮಂದಿಗಳಿಂದ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ತೆಗೆದುಕೊಳ್ಳುವಂಥದ್ದು, ಬಯೋಡೇಟಾಗಳನ್ನು ರಿಸೀವ್ ಮಾಡಿಕೊಳ್ಳುವಂಥದ್ದು. ಸೊ ಆ ಬಯೋಡೇಟಾದ ತಕ್ಕಂತೆ ಕೆಲಸಗಳನ್ನು ಕೊಡಿಸುವಂಥದ್ದು. ಅವರ ಸ್ಕಿಲ್ಸ್ ಆಗಿರ್ಬೋದು, ನಾಲೆಡ್ಜ್ ಆಗಿರ್ಬೋದು, ಎಬಿಲಿಟೀಸ್ ಆಗಿರ್ಬೋದು, ಅಥವಾ ಕ್ವಾಲಿಫಿಕೇಷನ್ಸ್ ಆಗಿರ್ಬೋದು. ಹಿಯರ್ ಜಾಬ್ ಈಸ್ ಅವೈಲಬಲ್ ಆನ್ ದ ಬೇಸಿಸ್ ಆಫ್ ಸ್ಕಿಲ್ಸ್, ನಾಲೆಡ್ಜ್ ಆ್ಯಂಡ್ ಕ್ವಾಲಿಫಿಕೇಷನ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್. ಸೊ ಪ್ಲೇಸ್ಮೆಂಟ್ ಏಜೆನ್ಸೀಸ್ ದೇ ಗಿವ್ ಚಾರ್ಜಸ್ ಫಾರ್ ದೇಯರ್ ಸರ್ವೀಸಸ್. ಸೊ ಕ್ಯಾಂಡಿಡೇಟ್ಸ್ ಮತ್ತು ಸಂಸ್ಥೆ ಏನು ಮಾಡಬೇಕಾಗುತ್ತೆ, ಇವರಿಗೆ ಸರ್ವಿಸ್ ಪ್ರೊವೈಡ್ ಮಾಡೋದ್ರಿಂದ ಅಮೌಂಟನ್ನು ಪೇ ಮಾಡಬೇಕಾಗುತ್ತೆ. ಸೊ ಪ್ಲೇಸ್ಮೆಂಟ್ ಏಜೆನ್ಸೀಸ್ receive biodata from large number of the candidates and recommended jobs to the candidates on the basis of skills, knowledge, qualifications and experience. ಸೊ ಈ ಏಜೆನ್ಸೀಸು ಯಾವ ರೀತಿ ಕೆಲಸಗಳನ್ನು ಕೊಡಿಸುತ್ತೆ ಅಂತ ಹೇಳಿದ್ರೆ, ಅವು ಟೆಕ್ನಿಕಲ್ಸ್ ಏರಿಯಾ ಆಗಿರ್ಬೋದು, ಪ್ರೊಫೆಷನಲ್ ಏರಿಯಾಸ್ ಆಗಿರ್ಬೋದು, ಪ್ರೈವೇಟ್ ಏಜೆನ್ಸೀಸ್ ಆಗಿರ್ಬೋದು, ಅಥವಾ ಪ್ರೊಫೆಷನಲ್ ಬಾಡೀಸ್ ಟು ಬಿ ಡೂಯಿಂಗ್ ಸಬ್ಸ್ಟ್ಯಾಂಟಿವ್ ವರ್ಕ್. ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್ಸ್. ಏನು ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್ ಅಂತ ಹೇಳಿದ್ರೆ, ಸೊ ಅಲ್ಲಿ ಹೇಳ್ತಾ ಇದೆ ನೇಮೇ ಕೂಡ ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್ಸ್. ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್ ಫರ್ಮ್ಸ್ ಹೆಲ್ಪ್ಸ್ ದ ಆರ್ಗ್ಯಾನೈಜೇಷನ್ಸ್ ರಿಕ್ರೂಟ್ಮೆಂಟ್ ಫಾರ್ ಟೆಕ್ನಿಕಲ್, ಪ್ರೊಫೆಷನಲ್ ಆ್ಯಂಡ್ ಮ್ಯಾನೇಜರಲ್ ಪರ್ಸನಲ್. ಸೊ ಇಲ್ಲಿ ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್ಸ್ ಯಾವ ಜಾಬ್ಗಳಿಗೆ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳುತ್ತೆ ಅಂತ ಹೇಳಿದ್ರೆ, ಒಂದು ಟೆಕ್ನಿಕಲ್ ಏರಿಯಾ ಆಗಿರ್ಬೋದು, ಪ್ರೊಫೆಷನಲ್ ಏರಿಯಾಸ್ ಆಗಿರ್ಬೋದು, ಅಥವಾ ಮ್ಯಾನೇಜರ್ ಪರ್ಸನಲ್ ಆಗಿರ್ಬೋದು. ಸೊ ದೇ ಸ್ಪೆಷಲೈಸ್ಡ್ ಮಿಡಲ್ ಲೆವೆಲ್ ಆ್ಯಂಡ್ ಟಾಪ್ ಲೆವೆಲ್ ಎಕ್ಸಿಕ್ಯೂಟಿವ್ ಪ್ಲೇಸ್ಮೆಂಟ್. ಸೊ ಇದು ಯಾವ ರೀತಿಯ ಜಾಬ್ಸ್ಗೆ ಸೂಟಬಲ್ ಆಗುತ್ತೆ ಅಂತ ಹೇಳಿದ್ರೆ, ಮಿಡಲ್ ಲೆವೆಲ್ ಮತ್ತು ಟಾಪ್ ಲೆವೆಲ್ ಎಕ್ಸಿಕ್ಯೂಟಿವ್ ಪ್ಲೇಸ್ಮೆಂಟ್ಗೆ ಸಹಾಯವನ್ನು ಮಾಡುವಂಥದ್ದು ಅಂತ ಹೇಳಿದ್ರೆ, ಮೋಸ್ಟ್ ಆಫ್ ದ ಸೀನಿಯರ್ಸ್ ಆರ್ ರೆಕ್ರೂಟೆಡ್ used of the management consultant sources. So management consultants firms helps to the organizations recruit the technical, professional and managerial personnel. So they are specialized middle level managers and top level executive placement. Next, ಕ್ಯಾಂಪಸ್ ರಿಕ್ರೂಟ್ಮೆಂಟ್. ಸೊ ಕ್ಯಾಂಪಸ್ ರಿಕ್ರೂಟ್ಮೆಂಟ್ ನಿಮ್ಗೆ ಗೊತ್ತಿರುತ್ತೆ, ನೀವು ಕೇಳಿರ್ತೀರ. ಸೊ ನಿಮ್ಮ ಬ್ರದರ್ಸ್ ಆಗಿರ್ಬೋದು, ನಿಮ್ಮ ಸಿಸ್ಟರ್ಸ್ಗಳಾಗಿರ್ಬೋದು, ಅವರು ಸ್ಟಡಿ ಮಾಡ್ತಾ ಇದ್ದರೆ ಗ್ರ್ಯಾಜುಯೇಷನ್ಸ್ BBA ಆಗಿರ್ಬೋದು, BBM ಆಗಿರ್ಬೋದು, ಅಥವಾ BCom ಆಗಿರ್ಬೋದು. ಸೊ ಈ ಕೋರ್ಸ್ಗಳಲ್ಲೇ ಏನು ಮಾಡೋದು, ಕ್ಯಾಂಪಸ್ ರಿಕ್ರೂಟ್ಮೆಂಟನ್ನು ಮಾಡುವಂಥದ್ದು. ಸೊ ಈಗ ಮನೇಲಿ ಹೇಳ್ತಾ ಇರ್ತಾರೆ, ಸೊ ನಮ್ಮ ಅಣ್ಣಂಗೆ ಕ್ಯಾಂಪಸ್ ರಿಕ್ರೂಟ್ಮೆಂಟ್ ಆಯಿತು, ಕ್ಯಾಂಪಸ್ ಸೆಲೆಕ್ಷನ್ಸ್ ಆಯಿತು ಅಂತೇಳಿ ಹೇಳ್ತಾ ಇರುವಂಥದ್ದು. ಏನು ಹಾಗಾದರೆ ಕ್ಯಾಂಪಸ್ ರಿಕ್ರೂಟ್ಮೆಂಟ್ ಅಂತ ಹೇಳಿದ್ರೆ, ಸೊ ಕ್ಯಾಂಪಸ್ ರಿಕ್ರೂಟ್ಮೆಂಟ್, so this is one of the most effective sources of the external sources. Many big companies maintain close with some institutions or vocational schools and management institute to recruitment qualified personnel for various jobs. So campus recruitment ಅಂತ ಹೇಳಿದ್ರೆ, ನೀವು ಓದುತ್ತಿರುವಂತಹ ಕಾಲೇಜ್ಗಳಿಗೆ ಆಗಿರ್ಬೋದು, ಅಥವಾ ಸ್ಕೂಲ್ಗಳಿಗಾಗಿರ್ಬೋದು, ಅಥವಾ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ಸ್ಗಳಿಗಾಗಿರ್ಬೋದು, ಆ ಶಾಲಾ ಕಾಲೇಜುಗಳಿಗೆ ದೊಡ್ಡ ಕಂಪನಿಗಳು ಆ ಕಾಲೇಜಿಗೆ ಬಂದು ಯಾರು ಸ್ಪೆಷಲ್ ಸ್ಕಿಲ್ಸು, ನಾಲೆಡ್ಜ್ಗಳನ್ನ ಹೊಂದಿರುತ್ತಾರೋ, ಸೊ ಅಂತಹ ವ್ಯಕ್ತಿಗಳನ್ನು ಅಲ್ಲಿನೇ ರಿಕ್ರೂಟ್ಮೆಂಟ್ ಮಾಡಿಕೊಳ್ಳುವಂಥದ್ದು. ಸೊ ಕ್ಯಾಂಪಸ್ ರಿಕ್ರೂಟ್ಮೆಂಟ್, ದಿಸ್ ಹೆಲ್ಪ್ಸ್ ಟು ಮೆನಿ ಬಿಗ್ ಕಂಪನೀಸ್ ಮೇಂಟೈನಿಂಗ್ ಕ್ಲೋಸ್ ವಿತ್ ದ ಯೂನಿವರ್ಸಿಟೀಸ್, occasional schools and management institute to recruitment qualified personnel for various jobs. So it is more suitable for the technical, professional and managerial jobs. So this source is most used for the technical jobs, professional jobs and managerial jobs. Next, recommendations of employees. Recommendations of employees ಅಂತ ಹೇಳಿದ್ರೆ, the candidates are introduced by the present employees
ಆರ್ ದೇರ್ ರಿಲೇಟಿವ್ಸ್ ಆರ್ ಫ್ರೆಂಡ್ಸ್. ಸೊ ರೆಕಮೆಂಡೇಷನ್ಸ್ ಆಫ್ ಎಂಪ್ಲಾಯೀಸ್ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮ ರಿಲೇಟಿವ್ಸ್ಗಳಾಗಿರ್ಬೋದು ಅಥವಾ ನಿಮ್ಮ ಫ್ರೆಂಡ್ಸ್ಗಳಾಗಿರ್ಬೋದು ಅಥವಾ ಆ ಸಂಸ್ಥೆಯಲ್ಲಿ ಯಾವುದೇ ವ್ಯಕ್ತಿ ಕೆಲಸವನ್ನು ನಿರ್ವಹಿಸುತ್ತಿದ್ದರೆ ಆ ವ್ಯಕ್ತಿಯ ಮುಖಾಂತರ ನೀವು ರೆಕ್ರೂಟ್ಮೆಂಟ್ ಆಗುವಂಥದ್ದು. ದ ಕ್ಯಾಂಡಿಡೇಟ್ಸ್ ಈಸ್ ಇಂಟ್ರೊಡ್ಯೂಸ್ಡ್ ಬೈ ದ ಪ್ರೆಸೆಂಟ್ ಎಂಪ್ಲಾಯೀಸ್ ಆರ್ ದೇರ್ ಫ್ರೆಂಡ್ಸ್ ಆರ್ ರಿಲೇಟಿವ್. ಸಂಬಂಧಿಕರ ಮುಖಾಂತರ ಆಗಿರ್ಬೋದು ಅಥವಾ ಸ್ನೇಹಿತರ ಮುಖಾಂತರ ಆಗಿರ್ಬೋದು ಅಥವಾ ಆ ಸಂಸ್ಥೆಯಲ್ಲಿ ಇವಾಗ ಆಲ್ರೆಡಿ ವರ್ಕ್ ಮಾಡುತ್ತಿರುವಂತಹ ಎಂಪ್ಲಾಯಿಗಳ ಮುಖಾಂತರ ನೀವು ಆ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದ್ರೆ ಅದನ್ನು ನಾವು ರೆಕಮೆಂಡೇಷನ್ಸ್ ಆಫ್ ಎಂಪ್ಲಾಯೀಸ್ ಅಂತೇಳಿ ಕರೆಯುವಂಥದ್ದು. ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಮೋಸ್ಟ್ ಎಫೆಕ್ಟಿವ್ sources of recruitment because the present employees to know the candidates about skills, knowledge, qualifications and experience. So it is helpful to recruitment of the candidates. So recommendations of employees, this source is helps to introduce the candidate by present employees, friends or relatives. ನೆಕ್ಸ್ಟ್ ಲೇಬರ್ ಕಾಂಟ್ರಾಕ್ಟರ್ಸ್. ಏನು ಲೇಬರ್ ಕಾಂಟ್ರಾಕ್ಟರ್ಸ್ ಅಂತ ಹೇಳಿದ್ರೆ ಇಲ್ಲಿ ನೇಮೇ ಐಡೆಂಟಿಫೈ ಮಾಡ್ತಿದೆ. ಕಾಂಟ್ರಾಕ್ಟರ್ ಅಂದರೆ ಏನು, ಲೇಬರ್ಸ್ ಅಂದರೆ ಏನು. ಲೇಬರ್ಸ್ ಅಂತ ಹೇಳಿದ್ರೆ ಕಾರ್ಮಿಕರು ಅಥವಾ ನೌಕರರು. ಕಾಂಟ್ರಾಕ್ಟರ್ಸ್ ಅಂದರೆ ಏನು, ಗುತ್ತಿಗೆಯ ಆಧಾರದ ಮೇಲೆ ನೌಕರರನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು. ಸೊ ಪರ್ಟಿಕ್ಯುಲರ್ ಟೈಮ್ ಆಫ್ ಪೀರಿಯಡ್, ಒಂದು ನಿರ್ದಿಷ್ಟ ಸಮಯಕ್ಕೆ ವ್ಯಕ್ತಿಗಳನ್ನು ಗುತ್ತಿಗೆಯ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು. ಸೊ ಲೇಬರ್ ಕಾಂಟ್ರಾಕ್ಟರ್ಸ್ ವಿತ್ ದ ಹೆಲ್ಪ್ ಆಫ್ ವಿಚ್ ಸ್ಪೆಷಲಿಸ್ಟ್ ಪೀಪಲ್ recruited to the organizations on the basis of contract for a particular period of time. ಒಂದು ನಿರ್ದಿಷ್ಟ ಸಮಯದವರೆಗೆ ಅಭ್ಯರ್ಥಿಗಳನ್ನು ಗುತ್ತಿಗೆಯ ಆಧಾರದ ಮೇಲೆ ಕೆಲಸಕ್ಕೆ ಆಯ್ಕೆ ಮಾಡಿಕೊಳ್ಳುವಂಥದ್ದು. Here the candidates are recruited to the organization on the basis of contract for a particular period of time. ನೆಕ್ಸ್ಟ್ ಅಡ್ವರ್ಟೈಸಿಂಗ್ ಆನ್ ಟೆಲಿವಿಷನ್ಸ್, ದೂರದರ್ಶನದ ಮೂಲಕ ಜಾಹೀರಾತನ್ನು ನೀಡುವಂಥದ್ದು. ಸೊ ಇದು ಅಡ್ವರ್ಟೈಸಿಂಗ್, ನ್ಯೂಸ್ ಪೇಪರ್ ಅಡ್ವರ್ಟೈಸ್ಮೆಂಟ್ ಆಗಿರ್ಬೋದು ಅಥವಾ ಸಮ್ ಜನರಲ್ಸ್ ಅಡ್ವರ್ಟೈಸ್ಮೆಂಟ್ ಆಗಿರ್ಬೋದು ಅಥವಾ ಪ್ರಿಂಟ್ ಮೀಡಿಯಾ ಆಗಿರ್ಬೋದು. ಸೊ ಇಟ್ ಈಸ್ ಎ ಪರ್ಟಿಕ್ಯುಲರ್ ಅಡ್ವರ್ಟೈಸಿಂಗ್ ಆನ್ ಟೆಲಿವಿಷನ್ಸ್, ದೂರದರ್ಶನದ ಮುಖಾಂತರ ಏನು ಜಾಹೀರಾತುಗಳನ್ನು ನೀಡುವಂಥದ್ದು. ದ ಪ್ರಾಕ್ಟೀಸ್ ಆಫ್ ಟೆಲಿಕಾಸ್ಟಿಂಗ್ ದ ವೇಕೆಂಟ್ ಪೋಸ್ಟ್. ದ ಪ್ರಾಕ್ಟೀಸ್ ಆಫ್ telecasting the vacant post over televisions is gaining important these days. ಸೊ ಇತ್ತೀಚಿನ ದಿನಗಳಲ್ಲಿ ದೊಡ್ಡ ದೊಡ್ಡ ಕಂಪನಿಗಳು ದೂರದರ್ಶನದ ಮೂಲಕ ಕೆಲಸದ ವಿವರಗಳನ್ನು ನೀಡಿ ಆಯ್ಕೆಯನ್ನು ಮಾಡಿಕೊಳ್ಳುವಂಥದ್ದು. ಸೊ ದಿಸ್ ಡೀಟೇಲ್ಸ್ ರಿಕ್ವೈರ್ಮೆಂಟ್ of the jobs and what are the qualities is required for apply for the jobs, and the company published along with the profile of the organizations where vacancies is exist. ಒಂದು ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಪ್ರಸಿದ್ಧ ಕಂಪನಿಗಳು ದೂರದರ್ಶನದ ಮುಖಾಂತರ ಕೆಲಸದ ವಿವರಗಳನ್ನು ನೀಡಿ ಆಯ್ಕೆಯನ್ನು ಮಾಡಿಕೊಳ್ಳುವಂಥದ್ದು. ಸೊ ಆ ಜಾಹೀರಾತುವನ್ನು ನೀಡಬೇಕು ಅಂತ ಹೇಳಿದ್ರೆ ಜಾಹೀರಾತುಗಳಲ್ಲಿ ಯಾವ್ಯಾವ ಅಂಶಗಳಿರಬೇಕು ಅಂತ ಹೇಳಿದ್ರೆ what are the qualifications is required for the jobs and how many vacants. ಸೊ ಎಷ್ಟು ಜನ ವೇಕೆನ್ಸೀಸ್ ಬೇಕಾಗಿದ್ದಾರೆ, ಆ ಕೆಲಸಕ್ಕೆ ಬೇಕಾಗಿರುವಂತಹ ಕ್ವಾಲಿಫಿಕೇಷನ್ಸ್ ಏನಿರಬೇಕು, ಮತ್ತು ಡೀಟೇಲ್ಸ್ ಅಬೌಟ್ ದ ಜಾಬ್. ಸೊ ಕೆಲಸದ ವಿವರಗಳು ಮತ್ತು ಕಂಪನಿಯ ಪ್ರೊಫೈಲನ್ನು ಕೂಡ ಏನು ಮಾಡಬೇಕಾಗುತ್ತೆ, ಈ ವಿವರಗಳನ್ನು ಅಡ್ವರ್ಟೈಸ್ ಮಾಡಬೇಕಾಗುತ್ತೆ. ಸೊ ಇಟ್ ಈಸ್ ಒನ್ ಆಫ್ ದ most effective methods in these days. Here the practicing of telecasting the vacant post by using the televisions. So it includes details about the job and what are the qualities and what are the qualifications required for your jobs, and along with the profile of the organizations where vacancies exist. ನೆಕ್ಸ್ಟ್ ವೆಬ್ ಪಬ್ಲಿಷಿಂಗ್, ಜಾಲತಾಣದ ಮುಖಾಂತರ ಕೆಲಸಕ್ಕೆ ನೇಮಕ ಮಾಡಿಕೊಳ್ಳುವಂಥದ್ದು. ಸೊ ಇಂಟರ್ನೆಟ್ ಈಸ್ ಬಿಕಮಿಂಗ್ ಎ ಕಾಮನ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್ ದೀಸ್ ಡೇಸ್. ಸೊ
ಇತ್ತೀಚಿನ ದಿನಗಳಲ್ಲಿ ಜಾಲತಾಣದ ಮುಖಾಂತರ ವ್ಯಕ್ತಿಗಳನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು ಸಾಧಾರಣವಾಗಿರುವಂಥದ್ದು. ಸೊ ನಿಮಗೆ ಗೊತ್ತಿರುತ್ತೆ. ಸೊ ಎಲ್ಲ ಕೆಲಸ ಕಾರ್ಯಗಳು ಏನಾಗ್ತಾ ಇದೆ ಹೇಳಿದ್ರೆ ಓವರ್ ದ ನೆಟ್, ಇಂಟರ್ನೆಟ್. ಸೊ ಅಂತರ್ಜಾಲದ ಮುಖಾಂತರ ನಾವು ಕೆಲಸಗಳನ್ನು ಪಡೆದುಕೊಳ್ಳುವಂಥದ್ದು. ಸೊ ಕಂಪನಿ ಏನು ಮಾಡಿರುತ್ತೆ, ಯಾವ್ಯಾವ ಕಂಪನಿಗಳಲ್ಲಿ ಯಾವ ವೇಕೆನ್ಸೀಸ್ ಖಾಲಿ ಇದೆ ಅಂತ ಹೇಳಿ ಇಂಟರ್ನೆಟಲ್ಲಿ ಹಾಕಿರ್ತಾರೆ. ಸೊ ಏನು ಮಾಡ್ಬೋದು, ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರವೇ ಜಾಬಿಗೆ ಅಪ್ಲೈಯನ್ನು ಮಾಡುವಂಥದ್ದು. ಸೊ ಅದೇ ರೀತಿ ಆನ್ಲೈನ್ ಮುಖಾಂತರ ಕೆಲವೊಂದು ಇಂಟರ್ವ್ಯೂ ಆಗಿರ್ಬೋದು ಅಥವಾ ಕೆಲವೊಂದು ಟೆಸ್ಟ್ಗಳನ್ನು ಕೂಡ ಅಟೆಂಡ್ ಮಾಡಿದ್ರೆ ಆ ವ್ಯಕ್ತಿಗಳು ಏನಾಗ್ತಾರೆ, ಅಪಾಯಿಂಟ್ ಆಗುವಂಥದ್ದು. ಸೊ ಇಂಟರ್ನೆಟ್ ಈಸ್ ಬಿಕಮಿಂಗ್ ಎ ಕಾಮನ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್ ಇನ್ ದೀಸ್ ಡೇಸ್. These are certain websites specifically designed and dedicated for the purpose of providing information about the job seekers and job opening. Job opening is also called job providers. So ಉದ್ಯೋಗ ಅವಕಾಶಗಳ ಮಾಹಿತಿಗಳನ್ನು ನೀಡೋದಕ್ಕೆ ಸ್ಪೆಸಿಫಿಕ್ ಆಗಿ ಕೆಲವೊಂದು ವೆಬ್ಸೈಟ್ಗಳು ಡಿಸೈನ್ಡ್ ಮತ್ತು ಡೆಡಿಕೇಟೆಡ್ ಆಗಿರುವಂಥದ್ದು. ಸೊ ಯಾವ್ಯಾವ ವೆಬ್ಸೈಟ್ಸ್ಗಳು ಡೆಡಿಕೇಟೆಡ್ ಮತ್ತು ಡಿಸೈನ್ಡ್ ಆಗಿರೋದು ಅಂತ ಹೇಳಿದ್ರೆ www.naukri.com, www.jobstreet.com, in another www.ncs.com, then www.laborgovernment.com. ಸೊ ಅದೇ ರೀತಿ www.employmentgovernment.in. ಸೊ these are all website designed and dedicated for the purposes providing informations about the job seekers and job providers. So these are some important external sources. ಸೊ ಇವು ತುಂಬ ಇಂಪಾರ್ಟೆಂಟು. ಸಮ್ಟೈಮ್ಸ್ ನಿಮಗೆ 8 ಮಾರ್ಕ್ಸ್ ಕ್ವಶನ್ಸ್ಗೂ ಕೂಡ ಇದನ್ನು ಕೇಳ್ಬೋದು. ಸೊ ಲಾಸ್ಟ್ ಇಯರ್ ನಿಮಗೆ ಇದು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ ಆಗಿದ್ದರೂ ಕೂಡ 8 ಮಾರ್ಕ್ಸಿಗೆ ಕೇಳಿರುವಂಥದ್ದು. ಸೊ ದಿಸ್ ಈಸ್ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ ಆಲ್ಸೋ, ದಿಸ್ ಈಸ್ 8 ಮಾರ್ಕ್ಸ್ ಕ್ವಶನ್ಸ್ ಆಲ್ಸೋ. ಸೊ ದೀಸ್ ಆರ್ ಸಮ್ ಇಂಪಾರ್ಟೆಂಟ್ ಟೈಪ್ಸ್ ಆಫ್ ದ ಎಕ್ಸ್ಟರ್ನಲ್ ಸೋರ್ಸಸ್. ಯಾವ್ಯಾವುದು? ಡೈರೆಕ್ಟ್ ರಿಕ್ರೂಟ್ಮೆಂಟ್, ಕ್ಯಾಶುವಲ್ ಕಾಲರ್ಸ್, ಅಡ್ವರ್ಟೈಸ್ಮೆಂಟ್, ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್, placement agencies and management, campus recruitment, recommendations of employee, labor contractors, advertising on television, web publishing. ಸೊ ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಒಂದೊಂದನ್ನೇ ಹೇಳ್ತೀನಿ. ಡೈರೆಕ್ಟ್ ರಿಕ್ರೂಟ್ಮೆಂಟ್. ಸೊ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ರೀತಿಯ ಮಿಡಲ್ ಮ್ಯಾನ್ಸ್ಗಳಿರೋದಿಲ್ಲ. ಸೊ ಇಲ್ಲಿ ಯಾವುದೇ ರೀತಿಯ ಮೀಡಿಯಾಸ್ಗಳು ಇರೋದಿಲ್ಲ. ಇಲ್ಲಿ ಏನಾಗುವಂಥದ್ದು ಡೈರೆಕ್ಟಾಗಿ ರಿಕ್ರೂಟ್ಮೆಂಟ್ ಆಗುವಂಥದ್ದು. ನೆಕ್ಸ್ಟ್ ಕ್ಯಾಶುವಲ್ ಕಾಲರ್ಸ್, ಕ್ಯಾಂಡಿಡೇಟು ಸ್ವಯಂ ಪ್ರೇರಿತವಾಗಿ ಕೆಲಸಕ್ಕೆ ಅಪ್ಲೈಯನ್ನು ಮಾಡುವಂಥದ್ದು. ಇನ್ನು ಅಡ್ವರ್ಟೈಸ್ಮೆಂಟ್ ಅಂತ ಹೇಳಿದ್ರೆ ಜಾಹೀರಾತುವಿನ ಮುಖಾಂತರ ಕೆಲಸದ ಬಗ್ಗೆ ವಿವರಗಳನ್ನು ನೀಡಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು. ಇನ್ನು ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್, ಇಟ್ ಈಸ್ ರನ್ ಬೈ ದ ಗವರ್ನಮೆಂಟ್ ಫಾರ್ ದ ವೇಕೆನ್ಸೀಸ್ ಫಾರ್ ಸೆಮ್ ಸ್ಕಿಲ್ಡ್ ಆ್ಯಂಡ್ ಅನ್ಸ್ಕಿಲ್ಡ್ ಲೇಬರ್ಸ್. ಪ್ಲೇಸ್ಮೆಂಟ್ ಏಜೆನ್ಸೀಸ್, ಸೊ ದಿಸ್ ಈಸ್ ಆಲ್ಸೋ one of the agencies. It is collect biodata from large number of candidates and recommend suitable jobs on the basis of skills, knowledge, abilities. Next, management consultants. This is also helpful to middle level and top level executives. ರಿಕ್ರೂಟ್ಮೆಂಟ್ಗೆ ಸಹಾಯವನ್ನು ಮಾಡುವಂಥದ್ದು. ನೆಕ್ಸ್ಟ್ ಕ್ಯಾಂಪಸ್ ರಿಕ್ರೂಟ್ಮೆಂಟ್. ನಾವು ಓದುತ್ತಿರುವಂತಹ ಶಾಲೆಗಳಿಗಾಗಿರ್ಬೋದು, ಕಾಲೇಜಸ್ಗಳಿಗಾಗಿರ್ಬೋದು ಅಥವಾ ಯೂನಿವರ್ಸಿಟೀಸ್ಗಳಿಗಾಗಿರ್ಬೋದು ಕೆಲವೊಂದು ಪ್ರಸಿದ್ಧ ಕಂಪನಿಗಳು ಬಂದು ಅಲ್ಲೇ ರಿಕ್ರೂಟ್ಮೆಂಟ್ ಮಾಡಿಕೊಳ್ಳುವಂಥದ್ದು. ನೆಕ್ಸ್ಟ್ ರೆಕಮೆಂಡೇಷನ್ಸ್ ಆಫ್ ಎಂಪ್ಲಾಯೀಸ್. ಈಗ ಆಲ್ರೆಡಿ ಕೆಲಸವನ್ನು ಮಾಡುತ್ತಿರುವಂತಹ ವ್ಯಕ್ತಿ ಆಗಿರ್ಬೋದು ಅಥವಾ ಅವನ ಸ್ನೇಹಿತರಾಗಿರ್ಬೋದು, ಸಂಬಂಧಿಗಳಾಗಿರ್ಬೋದು. ಸೊ ಅವರ ಮುಖಾಂತರ ಕೆಲಸಕ್ಕೆ ಜಾಯಿನ್ ಆಗುವಂಥದ್ದು. ನೆಕ್ಸ್ಟ್ ಲೇಬರ್ ಕಾಂಟ್ರಾಕ್ಟ್ ಅಂತ ಹೇಳಿದ್ರೆ ಗುತ್ತಿಗೆ ಆಧಾರದ ಮೇಲೆ ಕೆಲಸಕ್ಕೆ ಆಯ್ಕೆಯನ್ನು ಮಾಡಿಕೊಳ್ಳುವಂಥದ್ದು. ಇನ್ನು ಅಡ್ವರ್ಟೈಸಿಂಗ್ ಟೆಲಿವಿಷನ್ಸ್ ಅಂತ ಹೇಳಿದ್ರೆ ದೂರದರ್ಶನದ ಮೂಲಕ ಕೆಲಸಗಳ ಬಗ್ಗೆ ಜಾಹೀರಾತುಗಳನ್ನು ನೀಡಿ ಅಭ್ಯರ್ಥಿಗಳನ್ನು ಆಯ್ಕೆಯನ್ನು ಮಾಡಿಕೊಳ್ಳುವಂಥದ್ದು. ಇನ್ನು ವೆಬ್ ಪಬ್ಲಿಷಿಂಗ್ಸು, ಹಲವಾರು ವೆಬ್ಸೈಟ್ಸ್ಗಳೇನಾಗಿದೆ ಓಪನ್ ಆಗಿರುವಂಥದ್ದು ಫಾರ್ ದ ಪರ್ಪೋಸಸ್ ಆಫ್ ಪ್ರೊವೈಡಿಂಗ್ ಇನ್ಫಾರ್ಮೇಷನ್ಸ್ ಆಫ್ ಬೋತ್ ಜಾಬ್ ಸೀಕಿಂಗ್ ಆ್ಯಂಡ್ ಜಾಬ್ ಪ್ರೊವೈಡರ್ಸ್ ಸಚ್ ಆಸ್ www.naukri.com ಆಗಿರ್ಬೋದು, www.jobstreet.com ಆಗಿರ್ಬೋದು. ಸೊ ಈ ವೆಬ್ಸೈಟ್ಸಿಗೆ ಹೋದರೆ ಯಾವ ಕಂಪನಿಗಳಲ್ಲಿ ಕೆಲಸಗಳು ಖಾಲಿ ಇದೆ ಅಂತೇಳಿ ಹೇಳುತ್ತೆ. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಆ ಪೀಪಲ್ ಕ್ಯಾನ್ ಅಪ್ಲೈ ಫಾರ್ ದ ಜಾಬ್ಸ್. ಸೊ ಇನ್ ದಿಸ್ ಕ್ಲಾಸ್ you learnt meaning of external sources of recruitment and what are these sources are used in the external sources of recruitment. In the next class, I will be explain what are the merits and demerits of the external sources of recruitment. Thank you.